ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಬಳ್ಳಾರಿಯವರಿಗೆ ಮಾನ್ಯ ತಹಶೀಲ್ದಾರರು ಕಂಪ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಕಂಪ್ಲಿಯವರ ಮುಖಾಂತರ ಇತ್ತೀಚೆಗೆ ಕಂಪ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೆದ ಅಹಿತಕರ ಘಟನೆಯಿಂದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞ ವೈದ್ಯರನ್ನ ಬೇರೆ ಕಡೆ ವರ್ಗಾವಣೆ ಮಾಡಲಾಗಿದ್ದು ಅಲ್ಲಿಂದ ಇಲ್ಲಿಯವರೆಗೂ ಈ ಆಸ್ಪತ್ರೆಗೆ ಸೂಕ್ತ ವೈದ್ಯಾಧಿಕಾರಿಗಳನ್ನ ನೇಮಿಸಿರುವುದಿಲ್ಲ. ಇದರಿಂದ ಕಂಪ್ಲಿ ತಾಲೂಕಿನ ಸುತ್ತಮುತ್ತಲಿನ ಅನಾರೋಗ್ಯ ಮತ್ತು ಬಾಣಂತಿಯರಿಗೆ ಬಹಳಷ್ಟು ಅನುಕೂಲವಾಗಿದ್ದು, ಅದರಲ್ಲೂ ಕೂಲಿ ಕಡು ಬಡತನದಿಂದ ಇರುವವರಿಗೆ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ಇಲ್ಲವೇ ದೂರದ ಗಂಗಾವತಿ, ಹೊಸಪೇಟೆ, ಬಳ್ಳಾರಿಗೆ ಹೋಗಿ ಬರುವ ತಾಪತ್ರಯ ಹೆಚ್ಚಾಗಿದ್ದು, ಇದನ್ನ ಮನಗಂಡ ಕಂಪ್ಲಿಯ ವಿವಿಧ ಸಂಘಟನೆಗಳ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ವೈದ್ಯಾಧಿಕಾರಿಗಳನ್ನ ನೇಮಿಸಲು ಆಗ್ರಹಿಸಿ ಮಾತನಾಡಿದ ಮುಖಂಡರಾದ ಕರಿಯಪ್ಪ ಗುಡಿಮಣಿ, ಕೆ ಲಕ್ಷ್ಮಣ, TUCC ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರು ವಸಂತರಾಜ್ ಕಹಳೆ, ಕರ್ನಾಟಕ ಜನಶಕ್ತಿ THM ರಾಜಕುಮಾರ, ರಾಜ್ಯ ಕಾರ್ಯಾಧ್ಯಕ್ಷರು, ಸಾಮಾಜಿಕ ಸೇವಾ ಕಾರ್ಯಕರ್ತರ ವೇದಿಕೆ ಸಿ ಬಸವರಾಜ್, DSS ರವಿ ಮಣ್ಣೂರು, ಕಂಪ್ಲಿ ಅಭಿವೃದ್ಧಿಗಾಗಿ ಯುವ ಜನರ ವೇದಿಕೆ ತಾಲೂಕು ಅಧ್ಯಕ್ಷ ನೀಲಪ್ಪ ಪೈಂಟರ್, ಸಣ್ಣಪ್ಪ ತಳುವಾರ್, ಸಣಾಪುರ ಮರಿಸ್ವಾಮಿ, ಬೆಳಗೋಡ ನಬಿ, ಕಪೂರ್, ಪುರುಷೋತ್ತಮ್ ಸುಗ್ಗೇನಹಳ್ಳಿ, ಶ್ರೀ ಹುಸೇನಪ್ಪ, ರಾಮಸಾಗರ, ರಾಮಪ್ಪ, ಇಸ್ಮಾಯಿಲ್, ನಾಗರಾಜ್ ಇದರ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳ ನೇತೃತ್ವದಲ್ಲಿ ಪ್ರತಿಭಟನೆಯೊಂದಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಒಂದು ತಿಂಗಳಾದರೂ ಕೂಡ ಯಾವುದೇ ವೈದ್ಯಾಧಿಕಾರಿಗಳಿಂದ ಇಲ್ಲಿ ಹಾಕಿರುವುದಿಲ್ಲ. ದಯಮಾಡಿ ಕಂಪ್ನಿ ಪರವಾಗಿ ಮತ್ತು ಕಂಪ್ನಿ ಸುತ್ತಮುತ್ತ ಹಳ್ಳಿನ ಪರವಾಗಿ ಮತ್ತು ಬಡ ಜನಗಳ ಪರವಾಗಿ ಮತ್ತು ಕೂಲಿ ಕಟ್ಟಡ ಕಾರ್ಮಿಕರ ಪರವಾಗಿ ಮತ್ತು ಸಂಘ ಸಂಸ್ಥೆಗಳ ಪರವಾಗಿ ಇಲ್ಲಿ ಆಗ್ತಕ್ಕಂಥ ಬಡ ಕಾರ್ಮಿಕರ ಆರೋಗ್ಯದ ಬಗ್ಗೆ ತಮಗೆ ತಿಳಿಸೋದೇನೆಂದರೆ, ಕೇವಲ ಕೂಲಿ ಮಾಡ್ತಕ್ಕಂಥ ಸುತ್ತಮುತ್ತ ಹಳ್ಳಿ ಜನನೇ ಈ ಕಂಪ್ನಿ ಆರೋಗ್ಯ ಕೇಂದ್ರಕ್ಕೆ ಬರ್ತದ್ದು. ಈಗ ಜೋಳು ಕಡಿದ್ರೆ, ಹಾವು ಕಡಿದ್ರೆ, ಅಪಘಾತ ಆದರೆ ಮತ್ತು ಏನಾದರೂ ಸ್ತ್ರೀ ರೋಗದ್ದು ಅಂತಿದ್ದಂಥ ಡಾಕ್ಟರ್ ರವೀಂದ್ರ ಅವರು 5 ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿದ್ರು. ಯಾವುದೇ ರೀತಿ ತೊಂದರೆ ಆಗಲಾರ್ದಿತ್ತು. ಅದೇನೋ ಅರ್ಥನಿತಕ್ಕಾಗಿ ಅವರು ಅವತ್ತು ಅದರಲ್ಲಿ ಅವರು ಡ್ಯೂಟಿ ಇಲ್ಲರೂ ಕೂಡ ಅವರೇ ಹೊಣೆ ಆಗ್ತಾರೆ, ಇಲ್ಲಂಗಿಲ್ಲ. ಆದ್ರೆ ಕೂಡ ಕೆಲವು ಬೇಜವಾಬ್ದಾರಿಯಿಂದ ತಾಯಿ ಇಬ್ಬರು ಪ್ರಾಣ ಇತ್ತು. ಹಂಗಾಗಿ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ. ನಾವೇನು ಹೇಳ್ತಾ ಇದ್ವಿ ಅಂದರೆ, ಇವತ್ತು ಡಾಕ್ಟರ್ ರವೀಂದ್ರ ಅವ್ರನ್ನ ಆಗ್ಲಿ ಹಾಕ್ರಿ, ಪರಿಸ್ಥಿತಿಗಾಗಲಿ ಅಂದ್ರೂ ಮುಂದೆ ಹಾಕ್ರಿ, ಇಲ್ಲ ಬೇರೆ ವೈದ್ಯರನ್ನಾದರೂ ಕೂಡ ಅಲ್ಲಿ ಸದ್ಯಕ್ಕೆ ಪ್ರಾಣಗಳು ಹೋಗ್ತದಲ್ಲ. ಇವತ್ತೆಲ್ಲ ಗಂಗಾವತಿ ಮತ್ತು ಬಳ್ಳಾರಿಗೆ ಅಲ್ಲಿ ಯಾವುದೇ ಅಪಘಾತ ಆಗಿರಲಿ ಯಾವುದಾದ್ರೂ ಹೋಗತ್ತಡನೆ ಬಳ್ಳಾರಿಗೆ ಹೋಗಿ ಗಂಗಾವತಿ ಎಂಬ ಪರಿಸ್ಥಿತಿ ಭಾಳ ಇದೆ. ಸಣ್ಣ ಸಣ್ಣ ಕಾಯಿಲೆ ಕೂಡ ಅಲ್ಲಿ ಡಾಕ್ಟರ್ ಇದ್ದಂಗೆ ಅದು ಒಂದು ಬಡ ಆಸ್ಪತ್ರೆ ಆಗಿರುತ್ತದೆ. ಹೀಗಾಗಿ ಸರ್ಕಾರ ಆಗಲಿ, ಇಲ್ಲಿರ್ತಕ್ಕಂಥ ಪ್ರತಿನಿಧಿ ಆಗಲಿ, ನಾವೇನಾಗ್ತದೆ ಅಂದರೆ ಆಗ್ಲಿ ಇಲ್ಲಾದ್ರೂ ಬೇರೆಯವರನ್ನಾದ್ರೂ ಆಗ್ಲಿ ಅಥವಾ ಒಳ್ಳೆ ತಂತ್ರಜ್ಞಾನ ವೈದ್ಯರನ್ನು 4-5 ಮಂದಿನ ಕಂಪ್ನಿಗೆ ಹಾಕಿ ಒಳ್ಳೆ ಆಸ್ಪತ್ರೆಯನ್ನ ಉಚಿತವಾಗಿ ಆರೋಗ್ಯವನ್ನು ಜನರಿಗೆ ಕೊಡತಕ್ಕಂಥ ವ್ಯವಸ್ಥೆ ಜನಪ್ರತಿನಿಧಿ ಆಗಲಿ, ಇವತ್ತು ಸರ್ಕಾರ ಆಗಲಿ ಮತ್ತು ಇಲ್ಲಿರ್ತಕ್ಕಂಥ ರಾಜಕೀಯ ಈ ಕಂಪ್ನಿಯ ಆರೋಗ್ಯ ಕೇಂದ್ರವನ್ನು ಬಹಳ ಆಳವಾಗಿ ಹೀನಸ್ಥಿತವಾಗಿ ಸಾಕಷ್ಟು ಜನ ಚಳಿಜರು ಕೂಡ ಅಲ್ಲಿ ಯಾರು ನೋಡೋರಿಲ್ಲ, ಯಾವುದೇ ಡಾಕ್ಟರ್ ಇಲ್ದಂಗೆ ಆಗತ್ತೆ. ಅದನ್ನು ದಯವಿಟ್ಟು ನಮ್ಮ ಸಂಘಟನೆಗಳೆಲ್ಲ ಸೇರಿ ನಾವು ಅವ್ರನ್ನಂತಲ್ಲ ವೈದ್ಯರನ್ನಂತೂ ದಯಮಾಡಿ ಇದಕ್ಕೆ ಆಯೋಜಿಸಬೇಕು, ನಿಯೋಜಿಸಬೇಕು ಮತ್ತು ನಮ್ಮ ಸಂಘ ಸಂಸ್ಥೆಗಳ ಪರವಾಗಿ ಮತ್ತು ಊರಿನ ಪರವಾಗಿ ಮತ್ತು ಕಂಪ್ಲಿ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ಬಡ ಜನರ ಪರವಾಗಿ ನಾವು ಸಂಘ ಸಂಸ್ಥೆಗಳೆಲ್ಲ ಸೇರಿ ಜಿಲ್ಲಾಧಿಕಾರಿಗಳಿಗೆ ಕೊಡ್ರಿ ಅಂತ ಹೇಳಿದ್ದೇವೆ. ಮತ್ತು ಕಂಪ್ಲಿ ಆರೋಗ್ಯ ಕೇಂದ್ರದಲ್ಲಿ ಕೂಡ ಹೋಗಿ ಅಲ್ಲಿ ಅವರಿಗೆ ಕೊಟ್ಟು ನೀವು ಹಚ್ಚಿದೆ ಕೊಡ್ರಿ ಅಂತ ಹೇಳಿ ಮನವಿ ಮಾಡ್ಕೊಳ್ಳೋಕೆ ನಾವೆಲ್ಲರೂ ಯಾವುದೇ ರಾಜಕೀಯ ಪಕ್ಷದವರಲ್ಲ ಮತ್ತು ನಾವು ಯಾವುದು ಒಂದು ಸೀಮಿತ ಇದ್ದಾರಲ್ಲ, ನಾವೆಲ್ಲರೂ ಜನಪರವಾಗಿ ಕೆಲಸ ಮಾಡ್ಬೇಕಂತೇಳಿ ಮತ್ತು ಜನಪರವಾಗಿ ಹಿತದೃಷ್ಟಿಯಿಂದ ಈ ಮನವಿಯನ್ನು ಸಲ್ಲಿಸ್ತೀವಿ. ದಯಮಾಡಿ ಸರ್ಕಾರಕ್ಕೆ, ಇಲ್ಲಿರ್ತಕ್ಕಂಥ ಪ್ರತಿನಿಧಿಗೆ ಮತ್ತು ಇನ್ನು ಇರ್ತಕ್ಕಂಥ ಸಂಘ ಸಂಸ್ಥೆ ಮತ್ತು ಅಧಿಕಾರಿಗಳಿಗೆ ನಾವು ಸಂಘದ ವತಿಯಿಂದ ಮನವಿ ಮಾಡಿಕೊಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ 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 ಜೈ. ಆಮೇಲೆ
ಅದು ಅಗತ್ಯತೆ ಇದೆಯಲ್ಲ ಸರ್, ಮೂಲಭೂತ ಇದು. ಈ ಮೂಲಭೂತಕ್ಕೆ ಇಷ್ಟು ತಡ ಮಾಡುವ ಅಗತ್ಯ ಏನು? ನೀವು ಪ್ರಾಮಾಣಿಕವಾಗಿ ಹೇಳಿ ಸರ್, ಇದು ಹಕ್ಕೊತ್ತಾಯ, ಹಕ್ಕಿದೆ, ಎಲ್ಲರಿಗೂ ಪಡ್ಕೊಳ್ಬೇಕಂತ ಸಾರ್ವಜನಿಕರು ಕೇಳಿಲ್ಲ ಅಂತಂದ್ರೆ ಒಂದೇ ಕಾರಣಕ್ಕೋಸ್ಕರ ಇದುವರೆಗೆ ನೀವು ಇದನ್ನು ಮಾಡಿಲ್ವಾ, ಅಥವಾ ನಿಮ್ಮ ನಿರ್ಲಕ್ಷ್ಯವ, ಅಥವಾ ಡಾಕ್ಟ್ರೇ ಇಲ್ವಾ? ನಾವು ಸಾರ್ವಜನಿಕರ ಹಿತಾಸಕ್ತಿಯನ್ನು ಬಯಸುತ್ತಿರುವ ಪ್ರಗತಿಪರ ಸಂಘಟನೆಗಳಿಗೆ ವಂದನೆಗಳು ಮತ್ತು ಕರ್ನಾಟಕ ಮಾಧ್ಯಮಗಳಿಗೆ ವಂದನೆಗಳನ್ನು ತಿಳಿಸ್ತಾರೆ. ಇವತ್ತು ಕಂಪ್ನಿ ಆಸ್ಪತ್ರೆ ಮತ್ತು ಒಂದು ಕಂಪ್ನಿಯಲ್ಲಿ ಒಂದು ತಾಲೂಕು ಆಸ್ಪತ್ರೆ ಆಗಿರುವುದರಿಂದ ಇಡೀ ಹಳ್ಳಿ ಗ್ರಾಮಗಳಲ್ಲಿ ಇರುವಂಥ ಬಡ ಜನರಿಗೆ ತುಂಬ ತೊಂದರೆ ಆಗುವಂಥ ಕೂಲಿಗಾಗಿ ಮಾಡಿಕೊಳ್ಳುವಂಥ ಎಷ್ಟೋ ವರ್ಷದಲ್ಲಿ ಕೂಡ ಅಪರಾಧ ವೃತ್ತಿನಲ್ಲಿ ಕೂಡ ಅವ್ರು ಹಾವು ಚೋರು ಇಲ್ಲ ಅಥವಾ ನೋವುಗಳು ಸಂಭವಿಸಿರ್ತಕ್ಕಂಥ ಗರ್ಭಿಣಿ ಸ್ತ್ರೀಯರಿಗೆ ಎಷ್ಟೋ ಹೊತ್ತಿನ ಸಮಯದಲ್ಲಿ ಬರ್ತಿರ್ತಾರೆ. ಅಂಥವರಿಗೆ ಸರಿಯಾದ ರೀತಿಯಿಂದ ಚಿಕಿತ್ಸೆ ಇರೋದಿಲ್ಲ ಕಂಪ್ನಿಯಲ್ಲಿ. ಆದ್ದರಿಂದ ಮತ್ತು ನಾವು ಈಗ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮತ್ತು ಒಳ್ಳೆ ತಜ್ಞರನ್ನು, ನುರಿತ ತಜ್ಞರು ಮತ್ತು ಬರೇ ತಜ್ಞರಂದರೆ ಮತ್ತು ಗಂಡಸರಲ್ಲ ಮತ್ತು ಸ್ತ್ರೀ ರೋಗ ತಜ್ಞರಾದಂಥ ಮತ್ತು ಹೆರಿಗೆ ಮಾಡಿಸ್ತಕ್ಕಂಥ ಒಬ್ಬ ಸ್ತ್ರೀ ತಜ್ಞರನ್ನು ಮತ್ತು ಅತಿ ಶೀಘ್ರದಲ್ಲೇ ಕೂಡಲೇ ನೇಮಕ ಮಾಡಬೇಕು. ಇವಾಗ ಅಲ್ಲಿ ಕೂಡ ಇವತ್ತು ಬರ್ತಕ್ಕಂಥ ಆಸ್ಪತ್ರೆಗೆ ಸುತ್ತಮುತ್ತ ಹಳ್ಳಿ ಜನರು ಬರೀ ಕೇವಲ ಬಡವರು ಮಾತ್ರ ಹೊರತಾಗಿ ಶ್ರೀಮಂತರು ಯಾರೂ ಬರೋದಿಲ್ಲ. ಮತ್ತು ಅಲ್ಲಿ ಕೂಡ ಎಷ್ಟೋ ಮತ್ತು ಇದು ಸಿಬ್ಬಂದಿಗಳ ಕೊರತೆ ಕೂಡ ಇದೆ. ಆ ಸಿಬ್ಬಂದಿನ ಕೂಡ ಅವರು ನಿಯೋಜಿಸಬೇಕು. ತಕ್ಕ ಸಮಯದಲ್ಲಿ ಅಲ್ಲಿ ಎಷ್ಟು ಜನರು ಕೆಲಸ ಮಾಡಬೇಕು, ಎಷ್ಟು ಜನರು ಇಲ್ಲ ಎಂಬುದನ್ನು ಮತ್ತು ಅವರು DHO ಅವರು ಮತ್ತು ಡಿಸ್ಟಿಕ್ ಹೆಲ್ತ್ ಆಫೀಸರ್ ಮನವರಿಕೆ ಮಾಡಿಕೊಳ್ಬೇಕು. ಈ ಇಡೀ ಸ್ಟಾಫ್ ಎಷ್ಟಿದೆ, ಇಲ್ಲಿ ಕೆಲಸ ಎಷ್ಟಿದೆ ಮತ್ತು ಪಾಪ್ಯುಲೇಷನ್ ಎಷ್ಟಿದೆ ಸುತ್ತಮುತ್ತ ಹಳ್ಳಿ ಗ್ರಾಮದಲ್ಲಿ ಅಂತಂದೇಳಿ ಇಡೀ ಬಡವರಿಗೆ ಒಂದು ಒಳ್ಳೆ ರೀತಿಯಿಂದ ಆಗಬೇಕು. ಮತ್ತು ಆಮೇಲೆ ನೋಡಿದ್ರೆ ಯಾರೇ ಆಗಲಿ ಮತ್ತು ಇವತ್ತು ದೇವರನ್ನು ಕಾಳ್ತಾರೆ, ದೇವ್ರನ್ನ ಬಿಟ್ಟ ಮೇಲೆ ವೈದ್ಯರನ್ನು ಕಾಳ್ತಾರೆ. ಅದೇ ರೀತಿಯಿಂದ ಇವತ್ತು ವೈದ್ಯರು ಕೂಡ ಮತ್ತೆ ತಮ್ಮನ್ನು ದೇವರು ಸ್ಥಾನ ಅಂತಂದು ತಿಳ್ಕೊಂಡು ಇವತ್ತು ಪ್ರತಿಯೊಬ್ಬರಿಗೆ ಯಾರಿಗೆ ತೋರಿಸಲಾರ್ದಂಥ ಆ ಡಾಕ್ಟ್ರು ವೈದ್ಯರಿಗೆ ಅಂತಂದೇಳಿ ಅವರಿಗೆ ದೇವ್ರ ಸಮಾನ ಅಂತಂದೇಳಿ ಡಾಕ್ಟ್ರುಗಳಿಂದ ಇವತ್ತು ಜನರು ಪೂಜೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಈ ವೈದ್ಯಾಧಿಕಾರಿಗಳು ತಮ್ಮ ಇದು ವೃತ್ತಿಗೆ ಸುತ್ತ 33 ಹಳ್ಳಿ ಬಡ ಜನರಿಗೆ ಅನುಕೂಲವಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಆಸ್ಪತ್ರೆಯಲ್ಲಿ ಸರಿಯಾದ ರೀತಿಯಿಂದ ವ್ಯವಸ್ಥೆ ಇಲ್ಲ, ಸರಿಯಾಗಿ ವೈದ್ಯರಿಲ್ಲ, ಸರಿಯಾಗಿ ಮತ್ತು ನುರಿತ ತಜ್ಞರಿಲ್ಲ. ಆಮೇಲೆ ಮತ್ತು ಹೆರಿಗೆ ಪರವಾಗಿ ಸ್ತ್ರೀ ತಜ್ಞರನ್ನು, ನುರಿತ ತಜ್ಞರನ್ನು ಕೂಡ ಕೂಡಲೇ ಇಲ್ಲಿ ಮತ್ತು ನಿಯೋಜನೆ ಮಾಡಬೇಕು. ಮತ್ತು ನುರಿತ ವೈದ್ಯರನ್ನು ಕೂಡ ನಿಯೋಜನೆ ಮಾಡಬೇಕು. ಮತ್ತು ಇಲ್ಲಿರ್ತಕ್ಕಂಥ ಸುತ್ತ ಆಸ್ಪತ್ರೆ ಮುತ್ತ ಎಲ್ಲ ಯಾವಾಗಲೂ ಕೂಡ ಮತ್ತು ಸ್ವಚ್ಛತೆ ಇರಬೇಕು. ಈ ಆಸ್ಪತ್ರೆಯಲ್ಲಿ ಯಾವ ಸ್ವಚ್ಛತೆ ಇಲ್ಲ. ಆಮೇಲೆ ಸುತ್ತಮುತ್ತ ಹಳ್ಳಿ ಜನಗಳಿಗೆ ರೋಗ ಹೇಳಿ ಕೇಳಿ ಬರೋದಿಲ್ಲ. ಆಮೇಲೆ ಹೆರಿಗೆ ಪ್ರಸವ ವೇದನೆ ಯಾವಾಗ ಬರ್ತೋ ಯಾವಾಗಿಲ್ಲೋ ಅದು ಯಾರಿಗೆ ಗೊತ್ತಿಲ್ಲ, ದೇವರು ಒಬ್ಬನಿಗೆ ಮಾತ್ರ ಗೊತ್ತು. ಅಂಥ ಸಮಯದಲ್ಲಿ ಅರ್ಧರಾತ್ರಿಯಲ್ಲಿ 12 ಗಂಟೆಯಲ್ಲಿ 1 ಗಂಟೆಯಲ್ಲಿ ಸುತ್ತಮುತ್ತ ಹಳ್ಳಿ ಜನರು ಆಟೋ ಮಾಡ್ಕೊಂಡು ಇಲ್ಲ ಏನೋ ಬಂಡಿ ಕಟ್ಕೊಂಡು ಜಗ ಕಟ್ಕೊಂಡು ಇವತ್ತು ಗಾಡಿ ಮೇಲೆ ಕಟ್ಕೊಂಡು ಅಂಥ ಸಮಯದಲ್ಲಿ ಬಂದರೆ ಇಲ್ಲಿ ವೈದ್ಯರು ಇರೋಂಗಿಲ್ಲ. ಆಮೇಲೆ ಇವರು ಇರ್ತಕ್ಕಂಥ ಸಿಬ್ಬಂದಿ ಏನು ಮಾಡ್ತಾರ, ಡಾಕ್ಟ್ರ್ ಇಲ್ಲ ಅಂತ ಡಾಕ್ಟ್ರುಗಳಿಗೆ ಫೋನ್ ಮಾಡ್ತಾರ, ಅವರು ಬರೋಕ್ಕಾಗೋದಲ್ಲ, ಅವ್ರ ಸಲಹೆ ಕೇಳ್ಕೊಂಡು ಇಲ್ಲಿ ಇಂಜೆಕ್ಷನ್ ಕೊಡ್ತಾರ. ಇಂಥ ಪರಿಸ್ಥಿತಿಗಳಿಂದಾಗಿ ಜನರಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಇವತ್ತು ಹಾವು ಕಡೀಲಿ, ಚೋಳು ಕಡೀಲಿ ಮತ್ತು ಹೆರಿಗೆ ಮತ್ತು ಪ್ರಸವ ವೇದನೆಯಿಂದ ನರಳ್ತಕ್ಕಂಥ ಜನರಿಗೆ ಅನುಕೂಲ ಮಾಡಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಮತ್ತು ಈ ಸೆಂಟ್ರಿನಲ್ಲಿರ್ತಕ್ಕಂಥ ಎಲ್ಲ ಹಳೆ ಬಿಲ್ಡಿಂಗ್ಗಳೆಲ್ಲ ಡೆಮೊಲಿಷನ್ ಮಾಡಿ ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಈ ಸಿಬ್ಬಂದಿ ವರ್ಗದವರಿಗೆ ಮತ್ತು ವೈದ್ಯಾಧಿಕಾರಿಗಳಿಗೆ ಇಲ್ಲಿ ಎಲ್ಲ ಸುತ್ತ ಅವರಿಗೆಲ್ಲ ಒಂದು ಕ್ವಾರ್ಟರ್ಸ್ಗಳು ಮಾಡಿ ಅವರು ಇಲ್ಲೇ ಇರಬೇಕು. ಅವರು ಇಲ್ಲೇ ಇಲ್ದೇ ಮತ್ತು ಆಮೇಲೆ ಬೇರೆ ಕಡೆ ಎಲ್ಲ ಮನೆ ಮಾಡ್ಕೊಂಡು ಬೇರೆ ಕಡೆ ಆಸ್ಪತ್ರೆ ಮಾಡ್ಕೊಂಡು ಇಲ್ಲಿ ಬೇಕೋ ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಇವಾಗ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಕಂಪ್ಲಿ ಆಸ್ಪತ್ರೆ ಅಂದರೆ ಅದೇನು ಆಸ್ಪತ್ರೆಪ್ಪ ಅಂತ ಇವತ್ತು ಜನಗಳು ಹೇಳ್ತಾ ಇದ್ದಾರೆ. ಇವತ್ತು ಅದೇ ಗಂಗಾವತಿಗೆ ಹೋಗು, ಇವತ್ತು ಗಂಗಾವತಿ ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಗಂಗಾವತಿ ಗೌರ್ಮೆಂಟ್ ಸರ್ಕಾರ ಆಸ್ಪತ್ರೆಯಲ್ಲಿ ಅಲ್ಲಿ ಒಂದು ನಯ ಪೈಸೆ ಕೂಡ ಹೆರಿಗೆ ಆದರೂ ಕೂಡ ಕೇಳಂಗಿಲ್ಲ. ಇವತ್ತು ನಾನು ಸಾಕಷ್ಟು ಸಾರಿ ನೋಡಿದ್ದೀನಿ, ಸಾಕಷ್ಟು ಗರ್ಭಿಣಿಯರಲ್ಲಿ ಕಳಿಸಿದ್ದೀನಿ. ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಗಂಗಾವತಿಯಲ್ಲಿ ನಂಬರ್ 1 ಕರ್ನಾಟಕದಲ್ಲಿ ಅಂತಂದೇಳಿ ಅಂಥ ಹೆಸರು ಕೂಡ ಇಲ್ಲಿ ಪಡಿಬೇಕು. ಇಲ್ಲಿ ಅಧಿಕಾರಿಗಳು ಕೂಡ ಜವಾಬ್ದಾರಿ ವಹಿಸಬೇಕು. ಇಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ಸಂಘ ಸಂಸ್ಥೆ ಮಾಧ್ಯಮಗಳಿಗೆ ಈ ಯಾರ್ದು ಕೂಡ ಭಯನೇ ಇಲ್ಲ ಇಲ್ಲಿ. ಹೌದಾ? ಈಗ ನೋಡು, ಸಮಯಕ್ಕೆ ಸರಿಯಾಗಿ ಬಂದು ಯಾರ್ಯಾರು ಕೆಲಸ ಡ್ಯೂಟಿ ಮಾಡಿದರೆ ಯಾವುದೂ ತೊಂದರೆ ಇರೋಂಗಿಲ್ಲ. ಜನರು ಕೂಡುವಂಥ ಸಮಯ ಇರೋದಿಲ್ಲ. ಯಾರ್ಯಾರು ಸರಿಯಾದ ಸಮಯಕ್ಕೆ ಬಂದು ಅವ್ರು ಚೀಟಿ ಮಾಡಿದರೆ ಸರಿಯಾಗಿ ಡಾಕ್ಟ್ರುಗಳು ಬಂದು ಅವ್ರು ಇಂಜೆಕ್ಷನ್ ಮಾಡೋರು ಅವ್ರು ಬಂದರೆ ಈಗ ಯಾವುದೂ ತೊಂದರೆ ಇರೋಂಗಿಲ್ಲ. ಇದು ಏನಂದರೆ ಸರಿಯಾಗಿ ಇದನ್ನು ಸ್ಪಂದಿಸಬೇಕು, ಸರಿಯಾಗಿ ತಮ್ಮ ಡ್ಯೂಟಿಯನ್ನು ತಾವು ಮಾಡಬೇಕು. ಆದರೆ ಮತ್ತು ಸರ್ಕಾರಿ ಕೆಲಸನೇ ದೇವರ ಕೆಲಸ ಅಂತಂದೇಳಿ
ಇವತ್ತು ತಮ್ಮ ಉದ್ಯೋಗಕ್ಕೆ ತಾವೇ ಮೋಸ ಮಾಡ್ಕೊಂಡು ಇವತ್ತು ಸ್ವತಂತ್ರವಾಗಿ ಬೇರೆ ಕಡೆಯೆಲ್ಲ ಆಸ್ಪತ್ರೆಗಳು ಇಟ್ಟು ದುಡ್ಕೊಂಬಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಈ ಕೆಲಸ ಆಗಬಾರ್ದು. ನೀವು ಇವತ್ತು ಜಿಲ್ಲಾಧಿಕಾರಿ ಮತ್ತು ನೀವಿದ್ದು ಇವತ್ತು ಜಿಲ್ಲಾ ಆರೋಗ್ಯ ನೀವು ಅಧಿಕಾರಿಗಳಿದ್ದು ಇವತ್ತೆಲ್ಲ ನಾವು ಹೇಳ್ತಕ್ಕಂಥದ್ದು ಗಮನ ತಗೊಂಡು ಇದು ಫಸ್ಟು ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಕ್ವಾರ್ಟರ್ಸ್ಗಳು ಅವ್ರ ಸಿಸ್ಟರ್ಗಳು ಇಲ್ಲೇ ಇರಬೇಕು, ವೈದ್ಯರುಗಳು ಇಲ್ಲೇ ಇರಬೇಕು. ಎಷ್ಟೋ ಹೊತ್ತಿನಾಗ 12 ಗಂಟೆ ಬರಲಿ, ಬೆಳಕರ್ದ ಬರಲಿ, ಅದು ಕೇಳಿ ಬರೋದಲ್ಲ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಯಾರಿಗೆ ನಾವು ಯಾವಾಗ ಬರ್ತೋ ಯಾವಾಗಿಲ್ಲೋ. ಇವಾಗ ಗದ್ದೆಗ ರೈತರು ಕೂಲಿಕಾರರು ನೀರು ಮಾಡೋಕೆ ಹೋಗ್ತಾರೆ, ಆ ಉಚ್ಚೋಳಿ ಯಾವಾಗ ಕಸ್ತವೋ ಗೊತ್ತಿಲ್ಲ. ಇವತ್ತು ಸರಿಸರಿ ಯಾವ ಟೈಮ್ನೇ ಬರ್ತಾವೆ ಗೊತ್ತಿಲ್ಲ. ಆದ್ದರಿಂದ ಜವಾಬ್ದಾರಿ ವಹಿಸ್ಕೊಂಡು ಇದನ್ನ ಕೂಡ ನಾವು ಕೂಡ ಇಡೀ ಕರ್ನಾಟಕದಲ್ಲೇ ಕೂಡ ನಮ್ಮ ಕಂಪ್ನಿ ಒಂದು ಆರೋಗ್ಯ ಸಮುದಾಯ ಕೇಂದ್ರ ಮತ್ತು ನಂಬರ್ 1 ಆಗಿ ಮಾಡ್ಬೇಕಂತೇಳಿ ಈ ನನ್ನ 2 ಮಾತು